ಬೇಬಿಗೋಸ್ಕರ ವೆಜಿಟೇಬಲ್ ಕಿಚಡಿ ಮಾಡೋದು ತುಂಬಾ ಈಸಿ ಆ್ಯಂಡ್ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತವೆ. ನನ್ನ ಪಾಪು ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗಿ ತಿಂತಿದ್ದಾನೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ SVS ಯೂಟ್ಯೂಬ್ ಚಾನಲ್. ಇನ್ನೂ ಹೆಚ್ಚಿನ ಬೇಬಿ ಫುಡ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಿಚಡಿಗೆ ಬೇಕಾದಂಥ ಪದಾರ್ಥಗಳು ನೋಡೋಣ. 2 ಸ್ಪೂನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಹೆಸರು ಬೇಳೆ ತೊಗೊಂಡಿದ್ದೀನಿ. ಅರ್ಧ ಕ್ಯಾರೆಟ್ ತುರ್ದ್ಬಿಟ್ಟು ಹಾಕೊಂಡಿದ್ದೀನಿ. ಹಾಗೆ ಒಂದು 4 ಬೀನ್ಸ್ ಚಿಕ್ಕದಾಗಿ ಚಾಪ್ಸ್ ಮಾಡಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಮಸೂರ್ ದಾಲ್, 1 ಸ್ಪೂನ್ ಚೆನ್ನ ದಾಲ್ ತಗೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಜೀರಿಗೆ ಪುಡಿ ಬದಲಾಗಿ ಜೀರಿಗೆ ಕಾಳನ್ನ ಒಂದು 4 ಹಾಕ್ಬೋದು. ಇದೆಲ್ಲದನ್ನು ವಾಶ್ ಮಾಡ್ಕೊಂಡು ತಕೊಂಡಿದ್ದೀನಿ. ಅರಿಶಿನ, ಜೀರಿಗೆ ಪುಡಿ ಹಾಗೆ ಉಪ್ಪನ್ನ ಜಾಸ್ತಿ ಹಾಕೋಬಿಡಿ, ಸ್ವಲ್ಪನೇ ಹಾಕೊಳ್ಳಿ. ಯಾಕಂದ್ರೆ ನಮ್ಮ ಪಾಪುನು ಇವಾಗ 10 ಮಂತ್ಸ್ ಇದ್ದಾನೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಅಷ್ಟು ಬಿಟ್ರೆ 7 ಮಂತ್ ಇಂದ ಮಾಡೋರು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ನೋಡಿ, ಉಪ್ಪು ಮತ್ತೆ ಅರಿಶಿನ ಪುಡಿನ ಅಷ್ಟೇ ಹಾಕೊಂಡಿರೋದು, ಜಾಸ್ತಿ ಎಲ್ಲ ಹಾಕೊಂಡಿಲ್ಲ. ಹಾಗೆ 1 ಗ್ಲಾಸ್ ನೀರ್ ಹಾಕ್ತಿದ್ದೀನಿ ಅದಕ್ಕೆ, ಅಷ್ಟು ಕನ್ಸಿಸ್ಟೆನ್ಸಿಗೆ ನಮ್ಮ ಪಾಪುಗೆ ಎಷ್ಟು ಬೇಕಷ್ಟಕ್ಕೆ. ಹಾಗೆ ಇನ್ನೊಂದು ಹೇಳೋದು ಮರ್ತೆ, ತುಪ್ಪ ನಮ್ಮ ಮನೇಲಿ ಖಾಲಿ ಆಗಿತ್ತು. ತುಪ್ಪನ ಯೂಸ್ ಮಾಡಿ, ಪ್ರತಿ ಫುಡ್ಡಿಗೂ ಬೇಬೀಸ್ಗೆ ತುಪ್ಪ ಯೂಸ್ ಮಾಡಿ. ನೀವು 7th ಮಂತ್ ಇಂದ ಪಾಪುಗೆ ಈ ತರ ರೈಸ್ ಐಟಮ್ ಅಲ್ಲಿ ಕಿಚಡಿ ಕೊಡ್ಬಹುದು. 7th ಮಂತ್ ಇಂದ ಕೊಡೋದಾದ್ರೆ ನೀವು ಇನ್ನೊಂದು ಅರ್ಧ ಗ್ಲಾಸ್ ನೀರ್ ಹಾಕೊಂಡ್ಬಿಟ್ಟು ಬೇಯಿಸಿ ತಿನ್ನಿಸಿ. ನಮ್ಮ ಪಾಪು ಇವಾಗ 10 ಮಂತ್ಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲಿ ತಿನ್ನಿಸ್ತಾ ಇದ್ದೀನಿ. ಅದಕ್ಕೆ 1 ಗ್ಲಾಸ್ ಹಾಕೊಂಡಿದ್ದೀನಿ. ಅದಕ್ಕೆ ನೀರ್ ಹಾಕೊಂಡಾದ್ಮೇಲೆ ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು. ಅರಿಶಿನ ಮತ್ತೆ ಜೀರಿಗೆ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತರಕ್ಕೆ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಚಿಟಿಕಿ ಅಷ್ಟು ಒಂದು ಸ್ವಲ್ಪ ಮಾತ್ರನೇ ಖಾರ ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಮಾತ್ರ ನಾನು ಖಾರದ ಪುಡಿನ ಚೂರು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತಿನ್ನಿಸ್ತೀನಿ. ನನ್ನ ಪಾಪುಗೆ ಸ್ವಲ್ಪ ಖಾರ ಜಾಸ್ತಿನೇ ಇಷ್ಟಪಡ್ತಾನೆ. ನಾವೇನಾದ್ರೂ ಖಾರ ತಿನ್ಬೇಕಾದ್ರೆ ಅವ್ನು ತಿನ್ಬೇಕು ಅಂತ ಅಂದ್ಬಿಟ್ಟು ತಿನ್ನಿಸ್ದಾಗ ಸಾರಲ್ಲೇ ಅಲ್ಲಿ ಅದರಲ್ಲೇ ಅಲ್ಲಿ, ಅದಕ್ಕೋಸ್ಕರ ನಾನು ಒಂದು ಚಿಟಿಕೆ ಖಾರ ಪುಡಿ ಹಾಕೊಂತೀನಿ. ಬೇಡ ಅಂದರೆ ಹಾಗೇನೆ ಹಾಕಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದ್ಸಲ 1 ಸ್ಪೂನ್ ತಿಂದು ನೋಡಿ ಪಾಪು ತಿನ್ಸೋದಕ್ಕೂ ಮುಂಚೆ. ಹಾಗೆ ಖಾರದ ಪುಡಿ ಹಾಕಾದ್ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ನ ಫುಲ್ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು 3 ವಿಷಲ್ಸ್ ಹೊಡಿಸ್ಕೊಳ್ಳಿ. ಸೇಮ್ ಅಕ್ಕಿ ಪಾಯಸ ಮಾಡಿದಾಗ ಎಷ್ಟು ನೀಟಾಗಿ ಬೆಂದಿರುತ್ತೆ ಆ ಥರ ಬೇಯಿಸ್ಕೊಳ್ಳಿ. ವಿಷಲ್ ಎಲ್ಲ ಹೊಡೆದಾದ್ಮೇಲೆ ಫುಲ್ ಕೂಲ್ ಆಗೋವರೆಗೂ ಹಾಗೆ ಬಿಡಿ. 3 ವಿಷಲ್ ಆದ್ಮೇಲೆ ಫುಲ್ ಕುಕ್ಕರ್ ಸಹ ಮೇಲ್ಗಡೆ ತಣ್ಣಗಾದ್ಮೇಲೆ ತೆಗೆದ್ಬಿಟ್ಟು ಅದನ್ನ ಸ್ಮ್ಯಾಶರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿ. ನೋಡಿ, ಈ ತರ ಫುಲ್ಲು ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿ. ಕನ್ಸಿಸ್ಟೆನ್ಸಿ ಎಷ್ಟಿದ್ರೆ ಸಾಕು. ನಮ್ಮ ಪಾಪುಗೆ ಇಷ್ಟೇ ತಿನ್ಸೋದು, ಸ್ವಲ್ಪ ಗಟ್ಟಿಗೆ ಇದೆ. ನಮ್ಮ ಪಾಪುಗೆ ತಿನ್ಸೋದು ಹೀಗೆ. ನೀವೇನಾದ್ರೂ ಸ್ವಲ್ಪ ತೆಳ್ಳಗೆ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಗಟ್ಟಿ ಇದ್ರೆ. ಮತ್ತೆ ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಕೆಲವು ಕಡೆ ಹೇಳ್ತಾರೆ ತುಪ್ಪ ತಿನ್ಸೋದ್ರಿಂದ ಮಕ್ಕಳಿಗೆ ಶೀತ ಆಗುತ್ತೆ ಅಂತ. ಯಾವುದೇ ರೀತಿ ಶೀತ ಆಗಲ್ಲ. ಬೇಬಿಗೆ ಯಾವಾಗಿಂದ ನೀವು ಫುಡ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ ಲಿಕ್ವಿಡ್ ಅಲ್ಲೇ ಅಲ್ಲಿ, ಅವಾಗಿಂದನೂ ಬೇಬಿಗೆ ತುಪ್ಪ ಯೂಸ್ ಮಾಡಿ. ಡೈಜೆಷನ್ ಪ್ರಾಬ್ಲಮ್ ಬರಲ್ಲ ಮಕ್ಕಳಿಗೆ, ಮೋಷನ್ನ ನೀಟಾಗಿ ಮಾಡ್ತಾರೆ. ನಮ್ಮ ಪಾಪುನ ಕಿಚಡಿನ ತುಂಬ ಇಷ್ಟಪಟ್ಟು ತಿಂದ. ಇದಾಗಿತ್ತು ನಮ್ಮ ಬೇಬಿ ಫುಡ್ ರೆಸಿಪಿ. ಇನ್ನೂ ಹೆಚ್ಚಿನ ಫುಡ್ ರೆಸಿಪೀಸ್ಗಾಗಿ ಹಾಗೆ ಬೇಬಿ ಫುಡ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ 7 ಮಂತ್ಸ್ ಪ್ಲಸ್ ಬೇಬೀಸ್ ಇದ್ದರೆ ಅವ್ರ ಪೇರೆಂಟ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.